ನಿರಪರಾಧಿಯಾದ ನಾನು ಎಂತಹ ಅಪವಾದ ಹೊತ್ತು ಮನೆ ಬಿಟ್ಟು ಹೊರಬರಬೇಕಾಯಿತು. ಅಣ್ಣ ಅತ್ತಿಗೆಯರ ಕನಸನ್ನು ಮಣ್ಣುಗೂಡಿಸಿ ಅಣ್ಣ ತಮ್ಮಂದಿರನ್ನು ಅಗಲಿಸಲು ಸಂಚು ನಡೆಸುತ್ತಿರುವ ಆ ದುಷ್ಟ ಸಾಹುಕಾರನ ಬಲೆಯಲ್ಲಿ ನನ್ನತ್ತಿಗೆ ರೂಪ ಸಿಲಕಿರಬಹುದೇ? ತಪ್ಪು ಮಾಡಿದ ನನ್ನ ಮೇಲೆ ಅಪವಾದ ಹೊರಿಸಿ ಮನೆಯಿಂದ ಬೇರೆಯಾಗಲು ಇವಳಾಡಿದ ನಾಟಕವಿದೆಂದು ನನಗನಿಸುತ್ತಿದೆ. ಅಯ್ಯೋ ವೀರಭದ್ರೇಶ, ಇದು ಸತ್ಯವಾದಲ್ಲಿ ನನ್ನಣ್ಣನ ಬದುಕು ನರಕವಾಗಿ ನಮ್ಮ ಮನೆತನದ ಮಾನ ಮರ್ಯಾದೆ ಮೂರು ಕಾಸಿಗೂ ಕಡೆಯಾಗಿ ಸಮಾಜದಲ್ಲಿ ತಲೆ ಎತ್ತಿ ಹೇಗೆ ಬಾಳಬೇಕು? ಲೇ ರುದ್ರ, ಈ ಕುತಂತ್ರದ ಕೆಲಸ ನಿನ್ನಿಂದಾದದ್ದೇ ನಿಜವಾಗಿದ್ದರೆ, ಈ ಕುತಂತ್ರದ ಕೆಲಸ ನಿನ್ನಿಂದಾದದ್ದೇ ನಿಜವಾಗಿದ್ದರೆ ಹಾಡು ಹಗಲೇ ನಿನ್ನನ್ನು ಕಡಿದು ಬೀದಿ ನಾಯಿಗಳಿಗೆ ಬೇಟೆಯಾಗುವಂತೆ ಚೆಂಡು ಕತ್ತರಿಸದಿದ್ದರೆ ನನ್ನ ಹೆಸರು ನಿಷ್ಕಲ್ಮಶ ಶಿವಣ್ಣನ ತಮ್ಮನೇ ಅಲ್ಲ, ನಿಷ್ಕಲ್ಮಶ ಮನಸ್ಸಿನ ಶಿವಣ್ಣನ ತಮ್ಮನೇ ಅಲ್ಲ. ಶಂಭೋ ಹರ ಹರ ಮಹಾದೇವ, ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ರುದ್ರನೂರನೆ ಕಂಡನೂರಲಿ ಅವತಮಾನಕ್ಕೆ ನಡೆಯಬರಲಿ ಗಂಗೆಯೇ. ಜಗಳವಾಡಿ ಮನೆಯಂತೂ ಬಿಟ್ಟು ಬಂದಾಯಿತು. ಮುಂದೆ ನಮ್ಮ ಬದುಕಿನ ಗತಿಯೇನು? ಅಂದ್ರೇನ್ರಿ, ನಿಮಗೆ ನನ್ಗಿಂತಲೂ ಆ ನಿಮ್ಮ ಅತ್ತಿಗೆ ಮೇಲೆ ಪ್ರೀತಿ ಹೆಚ್ಚಿದೆಯಾ? ನನ್ನ ಶೀಲಕ್ಕಿಂತಲೂ ಆ ನಿಮ್ಮ ಅತ್ತಿಗೆ ಮಾತಿನ ಮೇಲೆಯೇ ನಿಮಗೆ ವಿಶ್ವಾಸವಿದೆಯೇ? ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದ್ರೆ ಹೇಳ್ಬಿಡ್ರಿ, ಯಾವ್ದಾದ್ರು ಕೆರೆಗೋ ಬಾವಿಗೆ ನನ್ನ ತಳ್ಬಿಡಿ. ನೀವು ಮನೆಗೆ ಹೋಗಿ ನಿಮ್ಮ ಅಣ್ಣ ಅತ್ತಿಗೆ ತಮ್ಮನ ಜೊತೆಗೆ ಹಯಾಗಿರಿ, ಸರಿನಾ? ನಾನು ಹಾಗೆ ಹೇಳಲಿಲ್ಲ. ಮತ್ತೆ ಹೇಗೆ ಹೇಳಿದ್ರಿ ನೀವು? ಇದೀಗ ತಾನೇ ಏರುತ್ತಾ ಹೊರಟಿರುವ ನಮ್ಮ ಮನೆ ಒಮ್ಮೆಲೆ ಮುರಿದು ಮುರಾಬಟ್ಟೆಯಾಗಿತ್ತು. ಹೊಲದಲ್ಲಿ ತುಂಬಿದ ಬೆಳೆಯನ್ನು ಬಿಟ್ಟು ಬರಿಗೈಯಲ್ಲಿ ಮನೆ ಬಿಟ್ಟು ಬರಬೇಕಾಯಿತೆಂದು ಚಿಂತಿಸುತ್ತಿದ್ದಷ್ಟೆ. ನೋಡಿ, ಆ ನಿಮ್ಮ ಅತ್ತಿಗೆ ಇದ್ದಾಳಲ್ಲ, ನಿಮ್ಮೆಲ್ಲರನ್ನ ಇದೇ ರೀತಿ ದುಡಿಸಿ ತಾನು ಮಾತ್ರ ಲಕ್ಷಾಧಿಕಾರಿಯಾಗಿ ಎಲ್ಲರ ಮೇಲೂ ಅಧಿಕಾರ ಚಲಾಯಿಸಬೇಕು ಅಂತ ಆಸೆ ಇಟ್ಕೊಂಡಿದ್ಲು. ಆದ್ರೆ ಏನ್ ಮಾಡೋದ್ರಿ, ಆ ದೈವ, ನಾವೇನ್ ಮಾಡೋಕ್ಕಾಗುತ್ತೆ? ಯಾಕ್ರೆ ಚಿಂತೆ ಮಾಡ್ತಾ ಇದ್ರ? ಎಲ್ಲದಕ್ಕೂ ಆ ದೇವ್ರಿದ್ದಾನೆ. ಆ ದೇವ್ರ ನಮ್ಮನ್ನು ಯಾವತ್ತೂ ನಡು ಇರಲಿ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ನನಗಿದೆ. ಅದು ಅಲ್ಲದೆ ಭೀಮನಂತ ಬಲಶಾಲಿ ಗಂಡ ನನಗಿರಬೇಕಾದ್ರೆ ನನಗೆ ಯಾಕ್ರೆ ಚಿಂತೆ? ಹೆಂಡತಿಯಾದವಳು ಯಾವತ್ತೂ ಗಂಡನ ಹಿತವನ್ನೇ ಬಯಸುತ್ತಾಳೆಂದು ತಾಯಿಯನ್ನೇ ಅವಲಂಬಿಸಿ ಮಕ್ಕಳು ಬೆಳೆದು ಬದುಕುವಂತೆ ಗಂಡನಾದವನು ತನ್ನ ಹೆಂಡತಿಯ ಕೈಯಲ್ಲೇ ತನ್ನ ಜೀವನವನ್ನಿಟ್ಟು ಬದುಕು. ಸ್ವಾಮಿ, ಮನೆಯೇ ದೇವಾಲಯ, ಗಂಡನೇ ದೇವರೆಂದು ಕಷ್ಟ ಸುಖಗಳಲ್ಲಿ ಸಹಭಾಗಿನಿಯಾಗಿ ಗರತಿ ಹೆಣ್ಣಾಗಿ ಮನೆ ಬೆಳಗಿದ ಹೆಣ್ಣು ಸಂಸಾರದ ಹೆಣ್ಣಾಗಿ. ಅಂತಹ ಹೆಣ್ಣಿಗೆ ಇಡೀ ಸಮಾಜವೇ ಅಭಿಮಾನವನ್ನಿಟ್ಟು ಆಧರಿಸುತ್ತದೆ. ನೀನು ಅಂತಹ ಹೆಣ್ಣಾಗಿ ನನ್ನ ಬಾಳಿಗೆ ಬೆಳಕಾಗು. ಸಂಸಾರದ ತುಂಬ ಸಿಹಿಜೇನು ತುಂಬುವ ಸುಂದರ ಪುಷ್ಪವಾಗು. ಇದೊಂದು ಜನ್ಮ ಯಾಕ್ರಿ, ಈ 7 ಜನ್ಮದಲ್ಲಿಯೂ ನೀವೇ ನನ್ನ ಪತಿ ಆಗಬೇಕು, ನಾನೇ ನಿಮ್ಮ ಸತಿ ಆಗಬೇಕು ಅಂತ ಆ ದೇವ್ರ ಹತ್ರ ಹರಕೆ ಹೊತ್ತಿದ್ದೀನಿ ಗೊತ್ತಾ?
ನೋಡ್ರಿ, ಸಂಸಾರದಲ್ಲಿ ಹಾಲನ್ನಾದ್ರೂ ಆಗಲಿ ವಿಷವನ್ನಾದ್ರೂ ಆಗಲಿ ಇಬ್ಬರು ಸಮಾನವಾಗಿ ಕುಡಿಯೋಣ. ಎಷ್ಟೇ ಕಷ್ಟ ಬಂದರೂ ಕೂಡ ನಾನು ಮಾತ್ರ ನಿಮ್ಮ ಜೊತೆಯಲ್ಲೇ ಇರ್ತೀನಿ. ನನ್ನ ಮಾತನ್ನ ಸ್ವಲ್ಪ ನಂಬ್ರಿ. ಕುರುಡನಂತೆಯೇ ನಾನು ನಿನ್ನ ಕೈ ಹಿಡಿದು ನಿನ್ನ ಹಿಂದೆ ಬಂದಿರುವೆ. ನನ್ನ ಬದುಕಿನಲ್ಲಿ ಕಲ್ಲು ಮುಳ್ಳುಗಳನ್ನು ತುಳಿಸದೆ ಮುನ್ನಡೆಸು ನೀನು ನನ್ನ. ಸಂಸಾರವೆಂಬ ಸಮುದ್ರದಲ್ಲಿ ಸುಳಿಯತ್ತ ಸಾಗದೆ ನಗು ನಗುತ್ತ ಸಾಗಲಿ ನಮ್ಮ ಬದುಕೆಂಬ ದೋಣಿ. ದೇವರಾಣೆಯಾಗಿಯೂ ಹೇಳುತ್ತೇನೆ, ನಿನ್ನನ್ನೇ ನಂಬಿ ನಾನು ನಿನ್ನ ಅಣ್ಣ ತಮ್ಮಂದಿರೆಲ್ಲರನ್ನೂ ಬಿಟ್ಟು ನಿನ್ನ ಹಿಂದೆ ಬಂದೆ. ಗಂಡ ಹೆಂಡತಿಯನ್ನು ನಂಬದೆ ಮತ್ತಿನ್ನಾರನ್ನು ನಂಬದೆ. ಖಂಡಿತವಾಗ್ಲು ನೀವೇ ನನ್ನ ಪಾಲಿನ ದೇವರು. ನಾನು ನಿಮ್ಮ ಚರಣದ ಹಸಿ ಕಣ್ರಿ. ಈ ನನ್ನ ಜೀವನವನ್ನು ನಿಮ್ಮ ಪಾದ ಸೇವೆಗಾಗಿ ಸವಿಸುವೆ. ನಿಮಗೆ ಕೀರ್ತಿ ತರವೇ ನನ್ನ ರಸ. ಹೌದು ರೂಪ, ನಾನು ನಿನ್ನನ್ನೇ ನಂಬಿ ನಿನ್ನ ಹಿಂದೆ ಬಂದಿರುವೆ. ನೀನು ಹೇಗೆ ಹೇಳುತ್ತೆಯೋ ನಾನು ಹಾಗೇ ಕೇಳುತ್ತೇನೆ. ಏನು ಗಂಡ ಹೆಂಡತಿ ಸಾಮಾನು ತೊಗೊಂಡ ಹೊಂಟಿರಲ್ಲ? ಏನವ ತಂಗಿ, ಹೊಸ್ತಾಗಿ ಗಂಡನ ಕರ್ಕೊಂಡು ತವ್ರ ಮನೆಗೆ ಹೊಂಟಿರೇನ? ಏನು ಪಾತಮ್ಮ, ಇಂಥ ಹೆಣ್ಣು ಮಗಳು ನಿನ್ನ ಹೆಂಡತಿಯಾಗಿ ಸಿಗ್ಬೇಕಾದ್ರೆ ಭಾಳ ಪುಣ್ಯ ಮಾಡಿದ್ಯಪ್ಪ. ರೂಪದಲ್ಲಿ ಗುಣದಲ್ಲಿ ತೆಗೆದು ಹಾಕಂಗಿಲ್ಲ. ನಿಜವಾಗ್ಲು ನೀವು ಹೇಳೋ ಮಾತು ನಿಜನೇ ಇದೆ. ನನ್ನನ್ನು ಮದುವೆ ಮಾಡ್ಕೋಬೇಕಾದ್ರೆ ಇವರು 7 ಜನ್ಮದಲ್ಲಿ ಪುಣ್ಯ ಮಾಡಿದ್ದಾರೆ. ಆದರೆ ಏನು ಮಾಡೋದ್ರಿ, ಈಗ ಮನೆಯಲ್ಲಿ ಅಕ್ಕ ಭಾವ ಮೈದನ ಜೊತೆಗೆ ಮನೆ ಬಿಟ್ಟು ಜಗಳ ಮಾಡ್ಕೊಂಡು ಬಂದುಬಿಟ್ಟಿದ್ದೀವಿ. ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ಆ ದೇವರು ಎಲ್ಲಿ ದಾರಿ ತೋರಿಸ್ತಾನೋ ಅಲ್ಲಿಗೆ ಹೋಗಬೇಕು ಅಂತ ನಿಂತ್ಕೊಂಡಿದ್ದೀವಿ ಅಷ್ಟೇ. ಹೌದಾ? ಛೇ 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 ಛೇ, ಸಂಸಾರ ಅಂದ ಮೇಲೆ ಜಗಳ ಹೊಡೆದಾಟ ಇದ್ದಿದ್ವವ. ಬಂದು 3 ತಿಂಗಳಾಗಿಲ್ಲ, ಮನೆ ಹೊಡೆದು ಓದ್ಲಂತ ಅಪೋದ ಯಾಕೆ ಹೊತ್ಕೊಂಡು ಹೊಂಟಿರಿ? ನಡೀರಿ, ನಾವೆಲ್ಲ ಹೇಳಿ ಶುದ್ಧ ಮಾಡಿಸಿ ಒಕ್ಕಿವಿ. ಯಾಕ್ರಿ ಸಾವ್ಕಾರ್ರೆ? ಹೌದು ಮಲ್ಲಪ್ಪ, ಜಗಳವಾಡದ ಸಮಸ್ಯೆಗಳಿರದ ಸಂಸಾರಗಳೇ ಇಲ್ಲ. ಸಹನೆಯಿಂದ ನಿಮ್ಮಣ್ಣನು ಅತ್ತಿಗೆಯರ ಮಾತಿನಂತೆ ನಡೆದುಕೊಂಡು ನಡೆಯಿರಿ. ರೂಪ, ನೀನು ಅವರೊಂದಿಗೆ ಹೊಂದಿಕೊಂಡು ಅವರು ಹೇಳಿದಂತೆ ನಡೆದುಕೊಂಡು ಹೋಗು. ಸುಮ್ಮನೆ ಜನರ ನಿಂದೆಗೆ ಏಕೆ ಗುರಿಯಾಗುವೆ? ಕೂಡಿ ಬದುಕದಂತೆ, ಸತ್ತರೂ ಒಬ್ಬರಿಗೊಬ್ಬರು ಹಿಡಿಮಣ್ಣು ಹಾಕದಂತೆ ಅಣ್ಣರೆಲ್ಲರೂ ದಾಯಾದಿಗಳಾಗಿದ್ದೇವೆ ಸಾಹುಕಾರರೇ. ಅದಕ್ಕೆ ಕಾರಣ ಹೇಳಿಕೊಳ್ಳಲು ನನಗೆ ನಾಚಿಕೆಯಾಗುತ್ತದೆ. ನೆನೆಸಿಕೊಂಡರೆ ರೋಷ ಉಕ್ಕೇರುತ್ತದೆ. ನನ್ನ ತಮ್ಮನೆಂದು ಹೇಳಿಕೊಳ್ಳಲು ನನಗೆ ನಾಚಿಕೆಯಾಗುತ್ತದೆ. ಎಂತ ಕುಡಿದು ಬಂದು ನನ್ನ ಹೆಂಡತಿಯ ಮೈ ಮುಟ್ಟಿದ. ಸಾಧ್ವಿ ನನ್ನ ಹೆಂಡತಿ ಸಿಟ್ಟಿಗೆದ್ದು ನಡೆದ ವಿಷಯವನ್ನೆಲ್ಲ ಮನೆಯವರಿಗೆ ತಿಳಿಸಿ ಕಣ್ಣೀರು ಹಾಕಿದಳು. ನನ್ನ ಹೆಂಡತಿಗೆ ಕೆಡಕಾದ ಮೇಲೆ ಆ ಮನೆಯಲ್ಲಿ ಬದುಕಬಾರದೆಂದು ತಿಳಿದು ಆಸ್ತಿಯನ್ನು ಹಂಚಿಕೊಳ್ಳದೆ ಹಾಗೆ ಮನೆಯಿಂದ ಹೊರಬಂದೆವು. ಹಾಗಾಗಿ ಗಂಡ ಹೆಂಡತಿಯರಿಬ್ಬರು ಮುಂದಿನ ಭವಿಷ್ಯಕ್ಕಾಗಿ ಚಿಂತನೆ ಮಾಡುತ್ತಿದ್ದೇವೆ. ಎಂತ ಕೆಳಕದನಪ್ಪವ? ಅತ್ತಿ ಅಂದ್ರ ಅಡಿದವು ಇದ್ದಂಗ. ನೀವೀಗ ಮನೆ ಕಾಲಿಡೋದು ಬೇಡ. ಹಂಗ ಬಂದ್ರೆ 4 ಹೊತ್ತು ಬರ್ಬೇಕಾಯ್ತು ಅವಂಗ. ಇಂಥ ಹೊಲ್ಕಟ್ರು ಭೂಮಿ ಮ್ಯಾಗ ಬದುಕಿರಬಾರ್ದು. ಆಯ್ತು, ನೀವು ಒಪ್ತೀರಂದ್ರೆ ನಾನು ಒಂದು ಮಾತು ಹೇಳ್ತೀನಿ. ಅದರಿಂದ ನಿಮಗೂ ನಮಗೂ ಭಾಳ ಚಲೋ ಆಗುತ್ತಾ. ನನಗೆ ಒಳ್ಳೆಯದಾಗುತ್ತಿದ್ದರೆ ಖಂಡಿತವಾಗಿಯೂ ನಾನು ನಿಮ್ಮ ಮಾತನ್ನು ಕೇಳುತ್ತೇನೆ. ಹೇಳಿ ಸಾಹುಕಾರರೇ. ಮಲ್ಲಣ್ಣ, ಸಾವುಕಾರ್ರಿ, ಮಲ್ನಾಡನಂತ ಸಂಭಾಯಿತರು ಎಷ್ಟು ಹುಡುಕಿದ್ರು ಸಿಗೋದಿಲ್ಲ. ನಿಮ್ಮ ತೋಟದ ಕೆಲಸ ಮಾಡ್ಸಾಕ ಒಬ್ಬ ಒಳ್ಳೆ ಮನುಷ್ಯ ಬೇಕಂತ ಹೇಳಿದ್ರಲ್ಲ, ಆ ದೇವರು ಅನಾವಶ್ಯವಾಗಿ ಕಳಿಸ್ಕೊಟ್ಟಾನ. ಹೆಂಗೆ ಮಾಡ್ತೀರಿ? ಮಲ್ಲಣ್ಣ, ನಿಮ್ಮ ತಮ್ಮನಿಂದ ನಾನು ನೀವು ವೈರಿಗಳಂತೆ ಬದುಕಬೇಕಾಗಿದೆ. ನಾನು ಅದೆಷ್ಟು ನಿಮಗೆ ಸಹಾಯ ಮಾಡಬೇಕೆಂದು ಮನಸ್ಸು ಮಾಡಿದರೂ ಆನಂದನಿಂದ ಅಪಮಾನಗೊಂಡು ನಿಮ್ಮ ಮೇಲೆ ಸಿಟ್ಟಿಗೆ ಬಂದು ಕೆಟ್ಟದಾಗಿ ನಡೆದುಕೊಂಡಿರುವನೇ ಹೊರತು ದ್ವೇಷ ಸಾಧನೆಯಿಂದಲ್ಲ. ಈಗ ಸತ್ಯ ಏನು ಅಂತ ನಿನಗೆ ಗೊತ್ತಾಗಿದೆ.
ನಂಬಿದವರನ್ನು ನಾನೆಂದೂ ಕೈ ಬಿಡುವುದಿಲ್ಲ. ನನಗೆದುರಾದವರಿಗೆ ನಾನು ವೈರಿಯಾದಂತೆ ನನ್ನನ್ನು ನಂಬಿದವರನ್ನು ನಾನೆಂದೂ ಕೈ ಬಿಡುವುದಿಲ್ಲ. ಸ್ನೇಹಿತನಾಗುವೆ. ಇರಲಿ, ನೀನೊಪ್ಪಿದರೆ ಮುಂದಿನ ನಿನ್ನ ಕೆಲಸದ ಬಗ್ಗೆ ತಿಳಿಸುವೆ. ಪ್ರಮಾಣದಿಂದ ದುಡಿಯಲು ನಾನು ಸಿದ್ಧನಿರುವೆ. ಆದರೆ ನೀವು ನನ್ನನ್ನು ಜೀತ ದಾಳಿನಂತೆ ನೋಡಿಕೊಳ್ಳದೆ ಗೌರವದಿಂದ ಕಾಣಬೇಕು. ನಿಮ್ಮಿಂದ ನನಗೆ ಅನ್ಯಾಯವಾಗದಂತಿದ್ದರೆ ಖಂಡಿತವಾಗಿಯೂ ನಾನು ನಿಮ್ಮಲ್ಲಿ ದುಡಿಯುವೆ. ಮಲ್ಲಣ್ಣ, ನಿನ್ನಂತಹ ಒಳ್ಳೆಯ ಮನುಷ್ಯನಿಗೆ ಅಣ್ಣ ತಮ್ಮಂದಿರಿಂದ ಅನ್ಯಾಯವಾಗಿದೆ ಎಂದು ತಿಳಿದು ನಿನಗೊಂದು ಹೊಸ ಬದುಕನ್ನು ನೀಡುವೆ. ನನ್ನ ತೋಟದ ಮನೆಯಲ್ಲಿಯೇ, ನಮ್ಮ ಮನೆಯ ಪಕ್ಕದಲ್ಲಿಯೇ ನಿನಗೆ ಇರಲು ಮನೆ ಕೊಡುವೆ. ಈ ನನ್ನ ಆಸ್ತಿಯ ಸಮಸ್ತ ಎಲ್ಲ ಜವಾಬ್ದಾರಿಯನ್ನು ನಿನಗೇ ವಹಿಸುವೆ. ಬಿಸಿಲಲ್ಲಿ ದುಡಿದು ದಣಿಯಬೇಡ. ಮುಂದಿನ ಭವಿಷ್ಯಕ್ಕಾಗಿ ಚಿಂತಿಸಬೇಡ. ನೀನೊಬ್ಬ ಮೇಲ್ವಿಚಾರಕನಾಗಿ ನನ್ನ ತೋಟ ಹೊಲಗಳ ಕೆಲಸವನ್ನು ಮಾಡಿಸುತ್ತಾ ಹೆಚ್ಚಿನ ಆದಾಯ ತಂದರೆ ನನಗದೇ ಸಂತೋಷ. ನಿನಗೆ ಅದಕ್ಕಾಗಿ ವರ್ಷಕ್ಕೆ 5 ಲಕ್ಷ ರೂಪಾಯಿ ಕೊಡುವೆ. ಜೊತೆಗೆ ಗೌರವವನ್ನೂ ನೀಡುವೆ. ಈ ನನ್ನ ಮಾತಿಗೆ ನಿನ್ನ ಒಪ್ಪಿಗೆಯೇ? ಸಾಹುಕಾರರೇ, ನಿಮ್ಮ ಮಾತು ನಿಜವೇ. ನನಗೆ ವರ್ಷಕ್ಕೆ 5 ಲಕ್ಷ ರೂಪಾಯಿ ಸಂಬಳವೇ. ನಿಮ್ಮ ಮಾತು ಸತ್ಯವೇ. ಬಡವರನ್ನು ಕಂಡರೆ ಸಹಾಯ ಮಾಡುವಂತಹ ಸಾಹುಕಾರರೆಂದು ನಮ್ಮ ತಂದೆ ನಿಮ್ಮನ್ನು ಹಾಡಿ ಹೊಗಳುತ್ತಿದ್ದರು. ನಮಗೀಗ ನಿಮ್ಮ ಅರಿವಾಯಿತು. ಆಯಿತು ಸಾಹುಕಾರರೇ, ನಾನು ನಿಮ್ಮಲ್ಲಿ ದುಡಿಯಲು ಒಪ್ಪುತ್ತೇನೆ. ನೋಡ್ತಮ್ಮ, ಊರ್ ಮುಂದೆ ಕುಂಟಿ ಕಟ್ಟಿದ್ರ ಒಬ್ಬರು ಬಳದು ಅಂತಾರ, ಒಬ್ಬರು ಕಡ್ದು ಅಂತಾರ. ಇಂಥ ದಯವಂತ ಸಾವುಕಾರನ ಒಬ್ಬರು ಬೈದ್ರು 10 ಮಂದಿ ಹೊಗಳ್ತಾರ. ದಾನ ಧರ್ಮ ಪರೋಪಕಾರಿನ ಕಣ್ಣಿಗೆ ಕಾಣದಂಗ ದೇವರ ಪ್ರೀತಿಗೆ ಪಾತ್ರರಾಗಿ 10 ತಲೆಮಾರಿಗೂ ಸವಿದಂತ ಸಾವುಕಾರಿಕೆ ಗಳಿಸಾರ. ನಿನ್ನ ಊಟದ ಖರ್ಚು ನೋಡ್ಕೊಂಡು 5 ಲಕ್ಷ ರೂಪಾಯಿ ದೊಡ್ಡ ಪಗಾರ ಕೊಟ್ಟಾರ. ಇವರು ವಿಶ್ವಾಸ ಉಳಿಸಿಕೊಂಡು ನಡ್ಕೋ. ನಿಮ್ಮ ಅಣ್ಣ ತಮ್ಮಂದಿರ ಎದುರು ನೀನೊಬ್ಬ ದೊಡ್ಡ ಮನುಷ್ಯ ಆಗಿ ಸಮಾಜದ ಬದುಕ್ತಿ. ಮಲ್ಲಣ್ಣ, ನೀನು ನನ್ನ ಒಡ ಹುಟ್ಟಿದ ಅಣ್ಣನಿದ್ದಂತೆ. ನಿನ್ನನ್ನೆಂದೂ ಕೈ ಬಿಡುವುದಿಲ್ಲ. ಇಂದಿನದನ್ನು ಮರೆತು ನಗು ನಗುತ್ತಾ ಸಂತೋಷದಿಂದ ಬದುಕು. ಶರಣಪ್ಪ, ಮಲ್ಲಣ್ಣನಿಗೆ ಮನೆ ಕೊಟ್ಟು ಗಂಡ ಹೆಂಡತಿಯ ಹೊಸ ಜೀವನದ ಪ್ರಾರಂಭಕ್ಕಾಗಿ ಸಾಮಾನು ಬಟ್ಟೆಗಳನ್ನು ತರಲು 1 ಲಕ್ಷ ರೂಪಾಯಿ ಕೊಡು. ಮಲ್ಲಣ್ಣನ ಮೇಲಿನ ಪ್ರೀತಿಗಾಗಿ ನನ್ನ ಉಚಿತ ಕೊಡುಗೆ ಇದು. ಹೌದಾ? ಏನು ಅಂದ್ರೆ ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆನಾ? ಒಪ್ಕೊಂಡ್ಬಿಡ್ರಿ. ದೇವರಂತೆ ಹತ್ತಿರ ಬಂದು ಸುಖದ ಬದುಕನ್ನು ನಡೆಸುವೆಂದರೆ ಯಾರು ತಾನೇ ಬೇಡ? ಒಡ ಹುಟ್ಟಿದ ತಮ್ಮನೆಂದು ಕರೆಯುವಾಗ ನಾನು ಹೇಗೆ ಬೇಡ ಎನ್ನಲಿ? ಆಯಿತು ಸಾಹುಕಾರರೇ, ನಾನು ನಿಮ್ಮಲ್ಲಿ ದುಡಿಯಲು ಒಪ್ಪುತ್ತೇನೆ. ಆಯ್ತು ಮಲ್ಲಣ್ಣ, ಬೇಗ ನೀವಿಬ್ಬರು ಆ ಮನೆಗೆ ಸೆಟ್ಲ್ ಆಗಿಬಿಡಿ. ನಾನಿನ್ನು ಬರುತ್ತೇನೆ. ನಮ್ಮ ತೋಟದ ಮನೆಗೆ ಬರ್ತೀರಪ್ಪ? ನಾನು ಹಳ್ಳಿನ ಸಂಗಡ ಹೋಗಿ ಮುಂದೆ ನಿಮಗೆ ಎಲ್ಲ ಇರಲು ವ್ಯವಸ್ಥೆ ಮಾಡಿಸ್ತೀನಿ. ನೀವು ಆರಾಮಿ ಸಾವಕಾಶಾಗಿ ಬರ್ರಿ. ಆಯಿತು ಸಾಹುಕಾರರೇ. ದುಡ್ಕೊಂಡು ತಿನ್ನಾಕ ಮುಂದಕ್ಕೆ ಹೋದವ ಅಂದ್ರೆ ಕಡೆಗೆ ಇವನು ಬಲಿಯಾಗ ಬಿದ್ದುವಲ್ಲ ಅಂತೀವು. ಈ ಹೆಣ್ಣು ಮಗಳು ಮಲ್ಲಣ್ಣನ ಬದುಕು ಹಾಳು ಮಾಡಿದ್ಲು. ಉಕ್ಕಿ ಹರಿಯುವ ನದಿಯನ್ನು ಹೆಣ್ಣನ್ನು ತಡೆಯಲು ಯಾರಿಂದಲೂ ಸಾಧ್ಯ ಇಲ್ಲ. ಶಿವನೇ ವೀರಭದ್ರೇಶ್ವರನೇ ಕಾಪಾಡುತ್ತಂದೆ. ನೋಡಿದ್ರ, ನಾನು ಹೇಳಿರ್ಲಿಲ್ವಾ ಆ ದೇವರು ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ ಅಂತ. ಇನ್ನು ಮುಂದೆ ಬಿಸಿಲಲ್ಲಿ ದುಡಿಬೇಕು ಅಂತ ತೊಂದ್ರೆನೇ ಇಲ್ಲ. ನಾಳೆ ಹೇಗಪ್ಪ ಅಂತ ಚಿಂತೆನೇ ನಮಗಿಲ್ಲ. ಆ ದೇವರು ಯಾವ ರೀತಿ ಆದರೂ ನಮಗೆ ದಾರಿ ತೋರಿಸಿದ್ದಲ್ಲ, ಆ ಸಾವುಕಾರ ಜೊತೆಗೆ ವಿಶ್ವಾಸದಿಂದ ಇಟ್ಕೊಂಡ್ಬಿಟ್ರೆ ಸಾಕು. ಅಯ್ಯೋ ಅಯ್ಯೋ ಅಯ್ಯೋ, ನನಗೆ ಎಷ್ಟೊಂದು ಸಂತೋಷ ಆಗ್ತಾ ಇದೆ ಗೊತ್ತಾ? ಈ ಸಂತೋಷದಲ್ಲಿ ಹಾಡಿ ಕುಣಿದಾಡಬೇಕು ಅಂತ ಆಸೆ ಆಗ್ತದೆ. ಈ ನಮ್ಮ ಜೀವನ
ಸ್ವರ್ಗದಲ್ಲಿ ಇದ್ದಂತೆ ರೋಮಾಂಚನವಾಗ್ತಾ ಇದೆ. ಮತ್ತೆ ನಿಮಗೆ? ನಿನಗಾದಂತೆಯೇ ನನಗೂ ಆಗುತ್ತಿದೆ. ಆಗ್ಲೇಬೇಕು ಮತ್ತೆ. ಬನ್ನಿ ಹಾಗಾದ್ರೆ ಇದೇ ಸಂತೋಷದಲ್ಲಿ ಹಾಡಿ ಕುಡ್ದಾಡೋಣ. ನನ್ನ ಬಂಗಾರ ನೀವು.
ರಮೇಶ ರಮೇಶ ಯಾರು? ಓ ಅಣ್ಣ, ಈಗ ಬಂದೆಯಾ? ಮುಂದಿನ ತಿಂಗಳ ನಾನೇ ಬರುತ್ತಿದ್ದೆ. ಸುಮ್ಮನೆ ಇಲ್ಲಿಗೆ ಬರುವ ತೊಂದರೆ ನೀನೇಕೆ ತೆಗೆದುಕೊಂಡೆ ಅಣ್ಣ? ನನಗೇನು ತೊಂದರೆಯಾಗಿಲ್ಲಪ್ಪ. ನಾನು ಇಲ್ಲಿಗೆ ಬಂದದ್ದಕ್ಕೆ ನಿನಗೇನಾದರೂ ತೊಂದರೆಯಾಗಿದ್ದರೆ ಹೇಳು, ಹೊರಟು ಹೋಗಿಬಿಡುತ್ತೇನೆ. ಹಾಗೇನಿಲ್ಲ ಅಣ್ಣ, ಸುಮ್ಮನೆ ಮಾತಿನಲ್ಲಿ ವ್ಯತ್ಯಾಸ ಹುಡುಕಿದರೆ ನಾನು ಏನು ಹೇಳಲಿ? ಇರಲಿ, ಬಿಸಿಲಿನಲ್ಲಿ ದಣಿದು ಬಂದಿರುವೆ. ಹಸಿವಾಗಿದ್ದರೆ ದುಡ್ಡು ಕೊಡುತ್ತೇನೆ, ಊಟ ಮಾಡಿಕೊಂಡು ಬಂದು ವಿಶ್ರಾಂತಿ ತೆಗೆದುಕೋ, ನಂತರ ಮಾತನಾಡೋಣ. ನನಗೀಗ ಅರ್ಜೆಂಟ್ ಕೆಲಸವಿದೆ. ಅರ್ಜೆಂಟ್ ಕೆಲಸವಿದೆ? ನಿನ್ನ ಮಾತಿನಿಂದ ಹಸಿದ ಹೊಟ್ಟೆ ಮತ್ತಷ್ಟು ಸಂಕಟ ಪಡುತ್ತಿದೆ. ನೋವಿನ ಮೇಲೆ ಬರೆ ಎಳೆದು ಗಾಯಗೊಳಿಸಿದೆ. ಯಾಕೆ ರಮೇಶ, ನಿನ್ನ ಮೊದಲಿನ ಪ್ರೀತಿ ವಾತ್ಸಲ್ಯ ಎಲ್ಲಿ ಹೋಯಿತು? ನಿನಗೆ ಎಷ್ಟೊಂದು ಪತ್ರಗಳನ್ನು ಬರೆದರೂ ನಿನ್ನತ್ತಿಗೆಗೆ ಒಂದೂ ಉತ್ತರ ಬರಲಿಲ್ಲವೆಂದು ನಿತ್ಯವೂ ಕಣ್ಣೀರು ಸುರಿಸುತ್ತಿರುವಳು. ಅವಳ ಕಷ್ಟವನ್ನು ಕಂಡು ನಿನ್ನನ್ನು ಕರೆತರುವೆನೆಂದು ಕಾತುರದಿಂದ ಬಂದರೆ ಅವಸರವಿದೆ ಎಂದು ಹೇಳಿದೆಯಲ್ಲ. ನಿನ್ನ ಅಣ್ಣನ ಮದುವೆಗೆ ಬರದಂತಹ ಕೆಲಸ ನಿನಗೇನಿತ್ತಪ್ಪ? ಅಣ್ಣ, ಸುಮ್ಮನೆ ಯಾಕಿಷ್ಟು ಮನಸ್ಸಿಗೆ ನೋವು ಮಾಡಿಕೊಳ್ಳಿವೆ? ಅತ್ತಿಗೆ ಆರಾಮದಿಂದ ಇರುವಳೆ? ಇದ್ದಾಳಪ್ಪ, ಸತ್ತಿಲ್ಲ, ಬದುಕಿದ್ದ. ಈಗ ನಿನ್ನ ಮಾತುಗಳನ್ನು ಏನಾದರೂ ಕೇಳಿದರೆ ಎದೆ ಒಡೆದುಕೊಂಡು ಸಾಯುತ್ತಾಳೆ. ಅವಳು ಮಾಡಿದ ಸೇವೆ, ಆರೈಕೆ, ತ್ಯಾಗಗಳನ್ನು ಮರೆತ ನಿನ್ನ ಅಣ್ಣ ತಮ್ಮಂದಿರು ಮೋಸ ಮಾಡಿ ಮನೆ ಮುರುಕರಾದರು. ನೀನಾದರೂ ವಿದ್ಯಾವಂತ, ನಮ್ಮ ಪ್ರೀತಿ ತ್ಯಾಗಗಳನ್ನು ಮರೆಯುವುದಿಲ್ಲವೆಂದು ನಿನ್ನ ಹತ್ತಿರ ಬಂದೆ. ಹೊರಟು ಹೋಗಲು ಹೇಳಿದೆಯಲ್ಲ ರಮೇಶ. ನಿನಗೆ ನೌಕರಿ ಬಂದಿದೆಯಲ್ಲವೇ? ನಿನಗೆ ನೌಕರಿ ಬಂದ ಸಂತೋಷದ ಸಮಾಚಾರವನ್ನು ನಮಗೆ ತಿಳಿಸದೆ ನಿನ್ನಷ್ಟಕ್ಕೆ ನೀನಿರುವೆಯಲ್ಲ. ಅಂದರೆ ನೀನೂ ನಮ್ಮನ್ನು ಮರೆತು ಬಿಟ್ಟೆಯಾ? ಓಹೋ, ನೊಂದ ಬೆಂದ ಜೀವಗಳಿಗೆ ಎಂತಹ ಕಾಣಿಕೆ ನೀಡಿದಿರಪ್ಪ. ನಿನಗೆ ನೌಕರಿ ಬಂದ ಸಂತೋಷದ ಸುದ್ದಿ ನಿನ್ನ ಅತ್ತಿಗೆ ಕಿವಿಗೆ ಬಿದ್ದರೆ ಜೀವನದಲ್ಲಿ ಗೆದ್ದೆನೆಂದು ಅವಳು ಹಿಗ್ಗುತ್ತಿದ್ದಳು ರಮೇಶ. ಓಹೋ, ಆ ವಿಚಾರ, ನನ್ನ ನೌಕರಿ ವಿಚಾರ ನಿಮಗೆ ತಿಳಿಸಬೇಕಾಗಿತ್ತು. ಆದರೆ ಕೆಲಸದ ಗಡಿಬಿಡಿಯಲ್ಲಿ ತಿಳಿಸಲಾಗಲಿಲ್ಲ. ಅಷ್ಟಕ್ಕೆ ತಪ್ಪು ತಿಳಿದುಕೊಂಡು ಅಪಾರ್ಥ ಮಾಡಿಕೊಳ್ಳಬೇಡಿ. ಅಣ್ಣ ತಮ್ಮಂದಿರು ಹೊಂದಿಕೊಂಡು ಬದುಕದೆ ಬೇರೆ ಆದದ್ದಕ್ಕೆ ನಾನು ಏನು ಮಾಡಲಿ? ಅಣ್ಣ, ಹೆಂಡತಿಯ ಮಾತಿನಂತೆ ನಡೆದುಕೊಳ್ಳದಿದ್ದರೆ ಎಲ್ಲಿ ಅಣ್ಣನ ಸಂಸಾರ ಹಾಳಾಗುತ್ತಿತ್ತೇನೋ. ಇರಲಿ ಬಿಡು, ಎಷ್ಟು ದಿವಸವಿದ್ದರೂ ಕೊನೆಗೊಂದು ದಿನ ಬೇರೆ ಆಗಲೇಬೇಕಲ್ಲ. ಎಷ್ಟು ಸಹಜವಾಗಿ ಹೇಳಿದೆಯಲ್ಲ. ಎಷ್ಟೇ ಆದರೂ ನೀನು ಅವರ ಹಾದಿ ಹಿಡಿದವನಲ್ಲವೇ? ನಿಮಗೆ ಈಗ ಬಂದ ಬುದ್ಧಿ ನಮಗೆ ಮೊದಲೇ ಬಂದಿದ್ದರೆ ತಿರುಕರಿಗಿಂತಲೂ ಕಡೆಯಾಗಿ ತಿರುಗುತ್ತಿದ್ದೀರಿ ನೀವು. ಎಂತಹ ಉಪಕಾರ ತೀರಿಸಿದರಪ್ಪ. ನೀವು ಬೇರೆಯಾಗಬಾರದು, ಒಂದಾಗಿ ಹೋಗಬೇಕೆಂದು ಹುಚ್ಚು ಹೆಣ್ಣು ಆಣೆ ಪ್ರಮಾಣ ಮಾಡಿಸಿಕೊಂಡು ನಿಮ್ಮನ್ನು ದೊಡ್ಡವರನ್ನಾಗಿ ಬೆಳೆಸಿ ದುಡಿದು ಹಣ್ಣಾದಳು. ಈ ಮಾತುಗಳನ್ನು ಅವಳೇನಾದರೂ ಕೇಳಿದ್ದರೆ ಹೆಣವಾಗುತ್ತಿದ್ದಳಪ್ಪ. ಅತ್ತಿಗೆ, ನೀವು ಈ ಮನೆಯ ಹಿರಿಯರು. ನಮ್ಮನ್ನು ಬೆಳೆಸಿ ದೊಡ್ಡವರನ್ನಾಗಿ ಮಾಡುವುದು ನಿಮ್ಮ ಕರ್ತವ್ಯವಾಗಿತ್ತು. ನಿಮ್ಮ ಕರ್ತವ್ಯವನ್ನು ನೀವು ಮಾಡಿದ್ದೀರಿ. ಅದಕ್ಕಾಗಿ ಎಂದೋ ಪ್ರತಿಫಲವನ್ನು ಬಯಸಿ ಮಾಡಿದ ತ್ಯಾಗವನ್ನು ಪದೇ ಪದೇ ಹೇಳುವುದರಿಂದ ನೀವೇನು ದೊಡ್ಡವರಾಗುವುದಿಲ್ಲ. ಮುಂದಿನ ತಿಂಗಳ ನನ್ನ ಪಗಾರ ಬಂದ ತಕ್ಷಣ ಹಣವನ್ನು ಕಳಿಸಿಕೊಡುತ್ತೇನೆ. ಅತ್ತಿಗೆ ನೀವು ಆರಾಮದಿಂದ ಇದ್ದು ಬಿಡು. ಯಾರು ಕೂಡಿದ್ದರೇನು, ಯಾರು ಬ್ಯಾರೆ ಆದರೇನು, ನನಗಂತೂ ಈ ಸದ್ಯ ಊರಿಗೆ ಬರುವುದಾಗುವುದಿಲ್ಲ.
ಖರ್ಚಿಗಿಷ್ಟು ಹಣ ಕೊಡುವೆ, ಊಟ ಮಾಡಿಕೊಂಡು ಬಂದು ಹಿಂದೆ ಊರಿಗೆ ಹೋಗಿಬಿಡು. ಸಾಲ ಬಾಳವಾಗಿದ್ದರೆ ಆಸ್ತಿಯನ್ನು ಮಾರಿ ಸಾಲ ತೀರಿಸು. ಮನೆಯ ಕಷ್ಟಗಳನ್ನೆಲ್ಲ ನನ್ನ ಮುಂದೆ ಹೇಳಿದರೆ ನಾನು ಏನು ಮಾಡಲಿ? ದಡ್ಡನಾದ ನನಗೆ ಎಂತಹ ಬುದ್ಧಿ ಹೇಳಿದೆ? ಈ ಜಗತ್ತಿನಲ್ಲಿ ನಿನ್ನಂತಹ ಮೋಸಗಾರರ ಮನಸ್ಸಿನ ಮರ್ಮವರಿಯದ ಮೂರ್ಖರು ನಾವು. ನಿನ್ನ ಮಾತು ಅಕ್ಷರಾಂಶ ಸತ್ಯವಿದೆ. ತಮ್ಮಂದಿರನ್ನು ಬೆಳೆಸಿ ದೊಡ್ಡವರನ್ನಾಗಿ ಮಾಡಿ ದಾರಿ ತೋರುವುದು ಹಿರಿಯರಾದ ನಮ್ಮ ಕರ್ತವ್ಯ ನಿಜ. ಆದರೆ ಅದನ್ನು ನಾವು ಮಾಡಿದ್ದು ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ. ನೀವೆಲ್ಲ ಒಂದಾಗಿ ಚೆಂದಾಗಿ ಶ್ರೀಮಂತರಾಗಿ ದೊಡ್ಡ ಕುಟುಂಬವಾಗಿ ಬದುಕಬೇಕೆಂದು ಕಷ್ಟಪಟ್ಟಿವೆ ಹೊರತು ಮತ್ತಾವ ದುರಾಶೆಯಿಂದಲೂ ಅಲ್ಲ. ನಮಗೆ ಬೇಕಾಗಿರುವುದು ನೀವೇ ಹೊರತು ನಿಮ್ಮ ಹಣ ಅಲ್ಲ. ಒಗ್ಗಟ್ಟಿನಿಂದ ಕಟ್ಟಿದ ಮನೆ 16 ಎಕರೆ ಹೊಲ ಇದೆ. ದುಡಿದು ಉಣ್ಣುವ ಪ್ರೀತಿಯ ಕೈಗಳಿಗೆ ಕೊರತೆಯಾಗಿದೆಯೇ ರಮೇಶ? ಅಣ್ಣ, ನನ್ನ ಮೇಲಿರುವ ನಿನ್ನ ಪ್ರೀತಿಗೆ ನಾನು ಎಷ್ಟು ಮಾತನಾಡಿದರೆ ಸಾಲದು. ನನ್ನ ಭವಿಷ್ಯ ಒಳ್ಳೆಯದಾಗಬೇಕಾಗಿದ್ದರೆ, ನಿನ್ನ ತಮ್ಮ ಇದಕ್ಕಿಂತ ಹೆಚ್ಚು ಸುಖದಿಂದ ಬದುಕಬೇಕಾಗಿದ್ದರೆ ನೀವು ಮೇಲಿಂದ ಮೇಲೆ ಇಲ್ಲಿಗೆ ಬರುವುದು ಬೇಡ. ಈ ಫ್ಯಾಕ್ಟರಿಯ ಮ್ಯಾನೇಜರ್ ಆದ ನನ್ನ ಸ್ನೇಹಿತ ತನ್ನ ತಂಗಿಯನ್ನು ನನಗೆ ಕೊಟ್ಟು ಮದುವೆ ಮಾಡಿ ಈ ದೊಡ್ಡ ಫ್ಯಾಕ್ಟರಿಯಲ್ಲಿಯೇ ಪಾಲುದಾರನಾಗಿ ಮಾಡಿಕೊಳ್ಳುವೆಂದು ಹೇಳಿದ್ದಾನೆ. ನಿಮ್ಮಂಥ ಬಡವರ ತಮ್ಮ ನಾನೆಂದು ಅವರಿಗೆ ಗೊತ್ತಾದರೆ ಸಿಗುವ ಅಧಿಕಾರ, ಸಂಪತ್ತು, ಸಂಸಾರದಲ್ಲಿ ಹೆಂಡತಿಗೆ ಒಂದಿನ ಸುಖ ಎಲ್ಲ ಹಾಳಾಗಿ ಹೋಗುತ್ತದೆ. ಎಲ್ಲಿಯಾದರೂ ನಿನ್ನ ತಮ್ಮ ಚೆನ್ನಾಗಿರಲಿ ಎಂದು ಹರಿಸಿ ಹೊರಟು ಹೋಗಿಬಿಡು. ಪ್ರತಿ ತಿಂಗಳ ತಪ್ಪದೆ ಹಣವನ್ನು ಕಳಿಸಿಕೊಡುತ್ತೇನೆ. ಹಣ 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 ಯಾರಿಗೆ ಬೇಕಾಗಿದೆ ನಿನ್ನಂತಹ ಪಾಪಿ ಹಣ? ಹಣಕ್ಕಾಗಿ, ಅಧಿಕಾರಕ್ಕಾಗಿ, ಸುಂದರ ಹೆಂಡತಿಗಾಗಿ ಅತ್ತಿಗೆ ಅಣ್ಣ ತಮ್ಮಂದಿರ ಕರುಳಿನ ಕುಡಿಯನ್ನು ಕಡಿದು ಮೋಸ ಮಾಡಿದ ದಾನವ. ನಾವು ಏನಾದರೇನು, ಎಂತಿದ್ದರೇನು, ಉಪವಾಸ ಬಿದ್ದರೇನು, ಬದುಕಿದ್ದರೇನು, ಸತ್ತರೇನು, ನೀನು ಮಾತ್ರ ಚೆನ್ನಾಗಿರಬೇಕಲ್ವೇ? ನಾವು ಕಂಡವರ ಹತ್ತಿರ ಸಾಲ ಮಾಡಿ ನಿನ್ನನ್ನು ಓದಿಸಿದ್ದನ್ನು ಮರೆತು ಬಿಟ್ಟಿಯಲ್ಲ. ಉಪ್ಪರಿಗೆ ಸುಪ್ಪತ್ತಿಗೆಯಲ್ಲಿ ಸುಖ ಪಡುವ ದುರಾಜಿಯಿಂದ ನಮ್ಮ ಕೈಯಲ್ಲಿ ಚಿಕ್ಕ ಕೊಟ್ಟಿಯಲ್ಲೋ ಪಾಪಿ. ದೇವರು ನಿನಗೆ ಒಳ್ಳೆಯದು ಮಾಡುವನೇನು? ಬರುತ್ತೇನಪ್ಪ, ನಾನು ಬಂದದ್ದೇ ಇಲ್ಲಿ ತಪ್ಪಾಯಿತು. ರಮೇಶ ಅಣ್ಣ, ನನ್ನ ಸ್ನೇಹಿತ ಬಂದನಂತೆ ಕಾಣುತ್ತೆ. ನೀನು ಸ್ವಲ್ಪ ಒಳಗಡೆ ನಡಿ, ಅವನು ಹೋದ ನಂತರ ಬರುವೆಯಂತೆ. ಒಳಗೇಕಪ್ಪ, ಹೊರಗೆ ಹೊರಟು ಹೋಗುತ್ತೇನೆ. ವಿದ್ಯಾವಂತನಾಗಿ ಎಂತಹ ಕೀಳು ಮಟ್ಟಕ್ಕಿಳಿದು. ಅಣ್ಣ, ನೀನು ನನಗೆ ಏನಂದರೂ ನನಗೆ ನೋವಿಲ್ಲ. ದಯಮಾಡಿ ಕೈ ಮುಗುತ್ತೇನೆ, ಒಳಗಡೆ ನಡಿಯಣ್ಣ. ಯಾಕೋ ಯಾರೊಂದಿಗೆ ಮಾತನಾಡುತ್ತಿರುವ ಹಾಗೆ ಕಾಣಿತಲ್ಲ? ಆದರೆ ನೀನೊಬ್ಬನೇ ನಿಂತಿರುವೆಯಲ್ಲ. ಕಾರ್ಯಕ್ರಮಕ್ಕೆ ತಡವಾಯಿತೆಂದು ತಂಗಿ ಅವಸರ ಮಾಡುತ್ತಿದ್ದಾಳೆ. ಆದರೆ ನೀನಿಲ್ಲಿ ಸಿದ್ಧತೆ ಮಾಡಿಕೊಳ್ಳದೆ ಹಾಗೆ ನಿಂತಿರುವೆಯಲ್ಲ. ಊರಿನಿಂದ ನಿಮ್ಮ ಅಣ್ಣನವರೇನಾದರೂ ಬಂದಿರುವರೇ? ಇಲ್ಲ ಸುರೇಶ್, ಅದು ನಮ್ಮ ಮನೆಯ ಪಕ್ಕದಲ್ಲಿರುವ ಪರಿಚಯದವರು ನಾನಿಲ್ಲಿರುವೆಂದು ತಿಳಿದು ನನ್ನನ್ನು ಮಾತನಾಡಿಸಲು ಬಂದಿದ್ದರು.
ಅವರನ್ನು ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳರೆಂದು ಅವರನ್ನು ಒಳಗಡೆ ಕಳಿಸಿರುವೆ. ಏ ದುಷ್ಟ, ನಾನು ನಿನ್ನ ಪಕ್ಕದ ಮನೆಯ ಪರಿಚಯದವನಾದನೆ. ಸಾಕಿದ ನಾಯಿಗಿಂತಲೂ ನೀ ಅಕ್ಕಿಲ್ಲದ ದುರಾಭಿಮಾನಿ. ನೀನು ಇಲ್ಲಿಯವರೆಗೂ ಎಷ್ಟೇ ಮಾತನಾಡಿದರೂ ಚಿಕ್ಕವನೆಂದು ತಿಳಿದುಕೊಂಡಿದ್ದೆ. ನನ್ನನ್ನು ಅಧೋಗತಿಗೆ ತಂದು ಬಿಟ್ಟಿರವೆ. ಅಂದರೆ ನೀವು ಪಕ್ಕದ ಮನೆಯವರಲ್ಲವೇ? ಈಗ ಏಕೆ ನೊಂದುಕೊಂಡು ಕಣ್ಣೀರು ಸುರಿಸುತ್ತಿರುವಿರಿ? ಇಲ್ಲಿ ನಡೆದದ್ದಾದರೂ ಏನೆಂಬುದನ್ನು ಮುಚ್ಚು ಮರೆಯಿಲ್ಲದೆ ನನ್ನ ಹತ್ತಿರ ಹೇಳಲೇಬೇಕು. ಬೇಡ ಸಾಹುಕಾರರೇ, ತನ್ನ ಕೈಯಾರೆ ವಿಷ ಕುಡಿಸಿ ಕೊಲ್ಲಲು ಹೇಸದವನ ಮುಖ ನೋಡಲು ಹೇಸಿಗೆಯಾಗುತ್ತದೆ. ತಪ್ಪು ನನ್ನದೇ, ಇಲ್ಲಿಗೆ ಬರಬಾರದಾಗಿತ್ತು. ಬಂದರೂ ಇವನ ಆಡಿದ ಮಾತಿನ ಮರ್ಮ ತಿಳಿದು ಹೊರಟು ಹೋಗಿ ಬಿಡಬೇಕಾಗಿತ್ತು. ಅಗರ್ಭ ಶ್ರೀಮಂತರಂತೆ ಕಾಣುವ ನೀವು ನನ್ನ ಮೇಲೆ ವಿಚಾರಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಬರುತ್ತೇನಪ್ಪ. ಇಲ್ಲಿ ಸತ್ಯವನ್ನು ಹೇಳದೆ ಮನದಲ್ಲಿ ಇಟ್ಟುಕೊಂಡರೆ ದೇವರ ಆಣೆ ಇದೆ. ಶ್ರೀಮಂತರೇ, ನಿಮ್ಮೆದುರು ನಿಂತಿರುವ ಈ ವಿದ್ಯಾವಂತ ಯುವಕನಿಗೆ ಚಿಕ್ಕಂದಿನಿಂದ ಇವನು ನೌಕರಿ ಸಿಗುವವರೆಗೂ ಪ್ರೀತಿಯ ಅಣ್ಣನಾಗಿದ್ದೆ. ಇನ್ನು ನೀವು ಈ ಮನೆಗೆ ಬಂದ ಮೇಲೆ ಇವನ ಪಕ್ಕದ ಮನೆಯ ಪರಿಚಯ. ಈ ಶಿವಣ್ಣನ ತಮ್ಮ ದೊಡ್ಡ ಅಧಿಕಾರಿ ಎಂದು ಜಗತ್ತಿನೆದುರು ಹೆಮ್ಮೆಯಿಂದ ಹೇಳಿ ಬದುಕಬೇಕೆಂದಿದ್ದ ನನಗೆ ಇವನ ಸಣ್ಣತನದ ಸ್ವಾರ್ಥ ಬುದ್ಧಿಯಿಂದ ತಲೆ ತಗ್ಗಿಸಿ ಬದುಕುವಂತಾಯಿತು. ನೀವು ಇವನಿಗೆ ಅಣ್ಣನಾಗಬೇಕೆ? ಇಲ್ಲಿಯವರೆಗೆ ಇವನನ್ನು ಓದಿಸಿ ಇವನಿಗೊಂದು ಮಾರ್ಗ ತೋರಿಸಿದ ಸಾಹಸಿ ನೀವೇ. ಹೌದಪ್ಪ, ಇವನ ಅಣ್ಣಂದಿರು ಬೆವರು ಸುರಿಸಿ ದುಡಿದು ದುಡ್ಡು ಕೊಟ್ಟು ಇವನನ್ನು ಓದಿಸಿದರು. ಇನ್ನು ಇವರ ಅತ್ತಿಗೆ ಮಗನಿಗಿಂತಲೂ ಹೆಚ್ಚಾಗಿ ನೋಡಿ ಸಮಯ ಬಂದಾಗ ತನ್ನ ಕೈಯಲ್ಲಿರುವ ಬಂಗಾರದ ಬಳೆಗಳನ್ನೇ ಮಾರಿ ಇವನನ್ನು ಓದಿಸಿದಳು. ಇವನೊಬ್ಬ ದೊಡ್ಡ ಅಧಿಕಾರಿಯಾಗಿ ಜೀಪಿನಲ್ಲಿ ಓಡಾಡಿಕೊಂಡು ಮನೆಗೆ ಬರುವನೆಂದು ಶಬರಿ ರಾಮನಿಗೆ ಕಾದಂತೆ ಕಾಯುತ್ತಿರುವಳು. ಯಾವುದೋ ವಿಷಯಗಳಿಗೆಯಲ್ಲಿ ಊರಿನಲ್ಲಿ ನನ್ನ ತಮ್ಮಂದಿರು ದುಡುಕಿ ಮನೆ ಬಿಟ್ಟು ಹೊರದು ಹೋದರು. ಇವನಾದರೂ ವಿದ್ಯಾವಂತ, ನಮ್ಮ ಬದುಕನ್ನು ದಡಕ್ಕೆ ಸೇರಿಸುವನೆಂದು ಆಸೆ ಹೊತ್ತು ಇವನಲ್ಲಿಗೆ ಬಂದರೆ ಅಣ್ಣ ಎಂದು ಅಕ್ಕರೆಯಿಂದ ಕರೆದಿ ಹೊರಟು ಹೋಗಲು ಹೇಳಿದ. ತಮ್ಮೆದುರು ನನ್ನನ್ನು ನೆರೆಮನೆಯವನೆಂದು ಕರೆಯದ. ಮರಳಿ ಹೋಗಿ ನನ್ನ ಹೆಂಡತಿಗೆ ಹೇಗೆ ಮುಖ ತೋರಿಸಲಿ, ಏನೆಂದು ಏರಲಿ? ಅಯ್ಯೋ ಶಿವಣ್ಣನ ಮನೆತನ. ಸಮಾಧಾನ ತಂದುಕೊಳ್ಳಿ. ನಿಮ್ಮ ಮನಸ್ಸಿನ ನೋವು ನನಗೆ ಅರ್ಥವಾಗಿದೆ ರಮೇಶ. ಸಾಕಷ್ಟು ಸಂಸಾರದಲ್ಲಿ ಕಷ್ಟಗಳನ್ನು ಅನುಭವಿಸಿ ತಮ್ಮಂದಿರು ಬೇರೆ ಆದರೆಂದು ನೋವನ್ನು ಅನುಭವಿಸುತ್ತಾ ಆ ಸಂಕಟವನ್ನು ನಿನ್ನ ಬಳಿ ಹೇಳಿ ಸಮಾಧಾನ ಮಾಡಿಕೊಂಡು ನಿನ್ನಿಂದಲಾದರೂ ಆ ನೋವನ್ನು ಮರೆಯಬೇಕೆಂದು ಹಂಬಲ ಹೊತ್ತು ಬಳಿಗೆ ಬಂದರೆ ಅಣ್ಣನಿಗೆ ಆದರ ತೋರಿ ಅಣ್ಣ ಎಂದು ಕರೆಯದ ನೀನು ಮನುಷ್ಯನೇನೋ? ಯಾಕೋ ಈಗ ದಾರಿ ತಪ್ಪಿದೆ? ನಿನ್ನ ಮೇಲೆ ನಾನು ಅದೆಷ್ಟೋ ಅಭಿಮಾನವಿಟ್ಟಿದ್ದೆ. ಹೇಳು, ಏಕೆ ಸುಮ್ಮನೆ ನಿಂತೆ? ಅವನೇನು ಹೇಳುತ್ತಾನೆ ಸಾಹುಕಾರ್ರಿ?
ರೈತನ ತಮ್ಮನೆಂದು ನಿಮಗೆ ತಿಳಿದರೆ ನಿಮ್ಮ ತಂಗಿಯೊಂದಿಗಿನ ಪ್ರೀತಿ ನಿಂತು ಅವನ ಮದುವೆಯಾಗುವುದಿಲ್ಲವೆಂದು ಹೆದರಿದ್ದಾನೆ. ನನಗೆ ನೌಕರಿ ಬಂದ ಸಂತೋಷದ ಸಮಾಚಾರ ಗುಪ್ತವಾಗಿಟ್ಟುಕೊಂಡು ನಮಗೆ ಸಂಬಂಧವೇ ಇಲ್ಲದಂತೆ ಬದುಕುತ್ತಿದ್ದಾನೆ. ಎಲ್ಲಿಯಾದರೂ ಇರಲಿ, ಅವನು ಸುಖಿಯಾಗಿರಲಿ. ಎಷ್ಟೇ ಆಗಲಿ ಅವನು ನನ್ನ ಬೆನ್ನು ಬಿದ್ದು ಬಂದವನು. ವಿದ್ಯಾವಂತ, ಓ ವಿದ್ಯಾವಂತ. ಹೊಟ್ಟೆ ಉರಿಯುತ್ತಿರುವ ಈ ರೈತನ ಒಂದು ಮಾತು ಮಾತ್ರ ಸತ್ಯ. ಓ ವಿದ್ಯಾವಂತರೇ, ಈ ಜಗತ್ತಿನಲ್ಲಿ ವಿದ್ಯೆಯು ವಿನಯ ಮತ್ತು ವಿವೇಕಗಳೆಂಬ ಮಾನವೀಯತೆಗಳನ್ನು ಹೊತ್ತು ತರಬೇಕೇ ಹೊರತು ದರ್ಪ ದುರಹಂಕಾರಗಳೆಂಬ ಆಡಂಬರದ ಸರಕುಗಳನ್ನಲ್ಲ. ಬರುತ್ತೇನಪ್ಪ. ಇವನಿಗೆ ಚಿಕ್ಕವನಿದ್ದಾಗ ಎಳ್ಳು ಹೋಳಿಗೆ ಅಂದರೆ ತುಂಬಾ ಇಷ್ಟ. ಅವರ ಹತ್ತಿಗೆ ಮಾಡಿ ಕಟ್ಟಿರುವಳು. ರೈತರ ಮನೆಯ ಅಡಿಗೆ ಅಮೃತವನ್ನೇ ಹಾಕಿ ಮಾಡಿದ್ದಾರೆ. ಇತಿ ಮಿತಿ ಮಣ್ಣಿಗೆ ತೂರಿ ಮತಿ ಭ್ರಮೆ ಒಂದು ಕಸಾರಿ ಪತನ ಸಂಚಲನೆ ಲಕ್ಷ್ಮಣರೇ ಯಾಮೀರಿ ನೀತಿಯು ನೀತು ಜಾರಿ ರಾಮನು ಪ್ರೇಮದ ಬುದ್ಧಿ ಸತಿಶೀಲೆಯು ರಾಮನ ಸ್ಫೂರ್ತಿ ಭೂಮಿಯ ಗೆದ್ದವ ರಾಜ ಮನದಾಳವ ಗೆದ್ದವ ಪೂಜ ಬದುಕೆ ವಿಧಿಸುವುದು. ರಮೇಶ, ಎಂತಹ ತಪ್ಪು ಮಾಡಿಬಿಟ್ಟೆಯಲ್ಲೋ ಮೂರ್ಖ. ಹಳ್ಳಿಯಲ್ಲಿ ಮಳೆ ಬಾರದೆ, ಬೆಳೆ ಬೆಳೆಯದೆ, ಊಟ ಮಾಡದೆ, ಉಪವಾಸವಿದ್ದು ಕೂಲಿ ಮಾಡಿ ಸಾಲ ಮಾಡಿ ಓದಿಸಿದ ಅಪ್ಪ ಅಮ್ಮನವರಿಗೆ, ಅಣ್ಣ ಅತ್ತಿಗೆಯವರಿಗೆ ನೌಕರಿ ಸಿಕ್ಕ ಕೂಡಲೇ ಹೆತ್ತವರನ್ನು ಮರೆತು ಸೊಕ್ಕಿನಿಂದ ಬದುಕಿ ಅಪ್ಪ ಅಮ್ಮನೆಂದು, ಅಣ್ಣ ಅತ್ತಿಗೆ ಎಂದು ಹೆಮ್ಮೆಯಿಂದ ಹೃದಯ ತುಂಬಿ ಕರೆಯಲು ನಿರ್ಧರಿದ ನೀನು ಪಶುವಿಗಿಂತಲೂ ಕಡೆಯಾದೆ. ನಿನ್ನ ಬದುಕಿಗಾಗಿ ಉಪವಾಸವಿದ್ದು ನಿನಗೊಂದು ದಾರಿ ತೋರಿದವರ ಬಾಯಲ್ಲಿ ಮಣ್ಣು ಹಾಕಿ ಕಣ್ಣೀರು ಹರಿಸಿದ ನಿನ್ನ ಬದುಕು ಸರ್ವನಾಶವಾಗುವುದು. ದೊಡ್ಡ ಮನುಷ್ಯ, ಮೊದಲು ಮನೆ ಬಿಟ್ಟು ಹೊರಡು. ನಾಳೆಯಿಂದ ನಿನಗಿಲ್ಲಿ ನೌಕರಿ ಇಲ್ಲ, ನನ್ನ ತಂಗಿಯೊಂದಿಗೆ ಮದುವೆ ಮಾಡುವುದಿಲ್ಲ. ಹುಟ್ಟ ಬಟ್ಟೆಯಲ್ಲಿ ಬಂದ ನೀನು ಅದೇ ರೀತಿ ಹೊರಗೆ ಹೋಗು ಇಲ್ಲಿಂದ. ಸುರೇಶ್, ನೀವೇ ನನ್ನನ್ನು ಹೊರ ಹಾಕಿದರೆ ನಾನು ಎಲ್ಲಿಗೆ ಹೋಗಲಿ, ಹೇಗೆ ಬದುಕಲಿ? ಸುರೇಶ್, ದಯವಿಟ್ಟು ಅಂತ ಕೆಲಸ ಮಾತ್ರ ಮಾಡಬೇಡ ಸುರೇಶ್. ಲಕ್ಷದಷ್ಟು ಲಂಚ ಕೊಟ್ಟರೂ ನೌಕರಿ ಸಿಗದ ಈಗಿನ ಕಾಲದಲ್ಲಿ ನಿನ್ನ ಅಣ್ಣ ಅತ್ತಿಗೆಯರು ಬರೆದ ಅಭಿಮಾನದ ಅನೇಕ ಪತ್ರಗಳನ್ನು ನಿನಗೆ ಗೊತ್ತಾಗದಂತೆ ಓದಿ ಕಷ್ಟದಲ್ಲಿಯೂ ನಿನ್ನನ್ನು ಓದಿಸುತ್ತಿರುವ ಅವರ ಹಿರಿದಾದ ಗುಣಕ್ಕೆ ಮೆಚ್ಚಿ ಇಂಥ ಅಣ್ಣ ತಮ್ಮಂದಿರನ್ನು ಪಡೆದ ನಿನ್ನ ಅದೃಷ್ಟಕ್ಕೆ ಅಂದಪಟ್ಟು ಬುದ್ಧಿವಂತನಾದ ನಿನ್ನನ್ನು ದೊಡ್ಡ ಅಧಿಕಾರಿಯನ್ನಾಗಿ ನೇಮಿಸಿದೆ. ನನ್ನ ತಂಗಿಯನ್ನು ನಿನ್ನೊಂದಿಗೆ ಮದುವೆ ಮಾಡಿ ಈ ಫ್ಯಾಕ್ಟರಿಯಲ್ಲಿ ಪಾಲುದಾರನಾಗಿ ಮಾಡಿಕೊಂಡು
ಅತ್ತಿಗೆಯ ಆಸೆಯನ್ನು ಈಡೇರಿಸಬೇಕೆಂಬ ನಿರ್ಧಾರ ನಾ ತಾಳಿದ್ದೆ. ಆದರೆ ನಿನ್ನಣ್ಣನನ್ನೇ ನೆರೆಮನೆಯೆಂದು ಕರೆದ ನೀನು ನಾಳೆ ಈ ಫ್ಯಾಕ್ಟರಿಯಲ್ಲಿ ಕಾರ್ಮಿಕನೆಂದು ಕರೆಯಲು ಏಸದವ ನೀನಾಗಬಹುದು. ನಿನ್ನಂತ ಕತ್ತೆಯೊಂದಿಗೆ ಸಂಬಂಧ ಬೆಳೆಸಲು ಅಧಿಕಾರ ನೀಡಲು ನನಗೆ ಇಷ್ಟವಿಲ್ಲ. ಕೂಲಿ ನಾಲಿ ಮಾಡಿ ಬದುಕು, ಅಂದಾಗ ಬೆವರಿನ ಬೆಲೆ ನಿನಗೆ ಗೊತ್ತಾಗುತ್ತದೆ. ನಿನ್ನ ವಿಶಾಲ ಮನಸ್ಸನ್ನರಿಯದೆ ಬಡವರು ನನ್ನ ಅಣ್ಣ ತಮ್ಮಂದಿರೆಂದರೆ ಎಲ್ಲಿ ನೀವು ನನ್ನನ್ನು ಕೈ ಬಿಡುವರೆಂದು ತಪ್ಪು ತಿಳಿದು ಅಣ್ಣನಿಗೆ ಮೋಸ ಮಾಡಿದೆ. ನನ್ನ ತಪ್ಪನ್ನು ನೀನು ಕ್ಷಮಿಸಿ ಬಿಡು ಸುರೇಶ್. ನನ್ನಂತ ತಮ್ಮಂದಿರಿಂದ ಅಣ್ಣ ಅತ್ತಿಗೆಯರ ಬದುಕಿಗೆ ಎಂದೂ ಸುಖ ಸಿಗಲಿಲ್ಲ ಸುರೇಶ್. ನೀವೇ ನನ್ನನ್ನು ಹೊರ ಹಾಕಿದರೆ ನಡುನೂರಿನಲ್ಲಿ ಬಿಟ್ಟಂತಾಗುತ್ತದೆ ಸುರೇಶ್. ನಿನಗೆ ತೊಂದರೆಯಾದಾಗ ಎಲ್ಲ ಅರಿವಾಗುತ್ತದೆ. ನಿನ್ನ ನಂಬಿದವರನ್ನೆಲ್ಲ ನಡು ನೀರಿನಲ್ಲಿ ಕೈಬಿಟ್ಟು ಅನ್ಯಾಯ ಮಾಡಿ ಕಣ್ಣೀರು ಹಾಕಿಸಿದೆಯಲ್ಲ, ಆವಾಗ ಅವರ ಕಷ್ಟ ನಿನಗರಿವಾಗಲಿಲ್ಲವೇ? ದಾರಿ ಬಿಟ್ಟವರಿಗೆ ದೇವರಿಲ್ಲ, ನಿನ್ನಂಥವರಿಗೆ ಎಂದೂ ಸುಖ ಗೌರವ ಸಿಗುವುದಿಲ್ಲ. ಸಾಗಿದ ಪಶುಗಳು ನಿಯತ್ತನ್ನು ಬಿಡುವುದಿಲ್ಲ. ಆದರೆ ನಿಯತ್ತಿಲ್ಲದ ನೀನು ಪಶುವಿಗಿಂತಲೂ ಕಡೆಯಾದೆ. ಹೌದು ಸುರೇಶ್, ನಾನು ಪಶು ಪಕ್ಷಿಗಳಿಗಿಂತಲೂ ಕಡಿಯದೆ. ಅಣ್ಣ ಅತ್ತಿಗೆಯರ ಬೆನ್ನಿಗೆ ಚೂರಿ ಹಾಕಿದ ನಾನು ಈ ಭೂಮಿಯಲ್ಲಿ ಬದುಕಲು ಯೋಗ್ಯನಾದೆ. ಅವರ ನೋವು, ಅವರ ಕಣ್ಣೀರು ನನ್ನನ್ನು ಸಾಯಿಸದೆ ಬಿಡುವುದಿಲ್ಲ. ದಾರಿ ಬಿಟ್ಟ ನನಗೆ ಈ ಭೂಮಿಯಲ್ಲಿ ಬದುಕಲು ಯೋಗ್ಯನಾದೆ. ಆ ದೇವರು ಯಾವ ಶಿಕ್ಷೆ ಕೊಟ್ಟರೂ ಸಾಲದು. ದಯಮಾಡಿ ನನ್ನ ತಪ್ಪನ್ನು ನೀನು ಕ್ಷಮಿಸಿಬಿಡು ಸುರೇಶ್. ಆ ದೇವರು ಖಂಡಿತವಾಗಿಯೂ ನನ್ನ ತಪ್ಪನ್ನು ಕ್ಷಮಿಸುವುದಿಲ್ಲ. ನನಗುಳಿದಿರುವುದು ಒಂದೇ ಒಂದು ದಾರಿ, ಸಾಯುವುದೇ ನನಗೊಂದೇ ಒಂದು ದಾರಿ. ನಾನು ಈಗಲೇ ಹೋಗುವೆ ಈ ಜಗದಿಂದ ದೂರ. ನಿಲ್ಲು. ಸತ್ತರೂ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ ಒಂದೇ ದಾರಿ. ಸತ್ತರೂ ನಿನ್ನನ್ನು ಆ ದೇವರು ನರಕಕ್ಕೆ ಕಳಿಸುವನೇ ಹೊರತು ಸ್ವರ್ಗಕ್ಕೆ ಕರೆದುಕೊಳ್ಳಲಾರ. ನಿನ್ನ ಪಾಪ ಶಾಪ ವಿಮೋಚನೆ ಆಗಿ ಹೊಸ ಮನುಷ್ಯನಾಗಬೇಕೆಂದಿದ್ದರೆ ನಡೆ ನನ್ನೊಂದಿಗೆ. ಅಣ್ಣ ಅತ್ತಿಗೆಯರ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಅವರ ಪಾದದ ಧೂಳನ್ನು ಹಣೆಗೆ ಧರಿಸಿಕೊಂಡು ಪಾಪ ಮುಕ್ತನಾಗಿ ಪಾವನನಾಗು. ನಡೆ ಸುರೇಶ್. ಬುದ್ಧಿಯನ್ನು ಕಳೆದುಕೊಂಡು ದುರ್ಮಾರ್ಗ ಹಿಡಿದ ನನ್ನನ್ನು ತಿದ್ದಿ ಸನ್ಮಾರ್ಗಕ್ಕೆ ತಂದ ನಿನ್ನಂಥ ಸ್ನೇಹಿತನಾಗಿ ಪಡೆದಿದ್ದು ನನ್ನ ಜನ್ಮ ಸಾರ್ಥಕವಾಯಿತು, ಜೀವನ ಪಾವನವಾಯಿತು. ನಡಿ ಸುರೇಶ್, ಹೋಗೋಣ ಬಾ. ರೂಪ, ನಾವಾಡುತ್ತಿರುವ ಪ್ರಣಯ ನಾಟಕ ಅದೆಷ್ಟು ಆನಂದದಿಂದ ನಡೆಯುತ್ತಿದೆ ಅಲ್ಲವೇ? ನೀನು ನಿನ್ನ ಗಂಡನ ಮನೆಯಲ್ಲಿದ್ದಿದ್ದರೆ ನೀನಿಷ್ಟು ಆನಂದದಿಂದ ಇರುತ್ತಿದ್ದೆಯಾ? ಬೇಕೆಂದಷ್ಟು ಬಂಗಾರ, ನಿನ್ನ ಮೈಗೊಪ್ಪುವಂತಹ ಬೆಲೆ ಬಾಳುವ ಬಟ್ಟೆಗಳನ್ನು ನಿನಗೆ ತಂದುಕೊಟ್ಟು ನಿನ್ನನ್ನು ಸುಖವಾಗಿಟ್ಟಿರುವೆ. ಈಗಲಾದರೂ ನಿನ್ನ ಆಸೆ ಈಡೇರಿತೆ. ನನ್ನ ಪ್ರೀತಿಯ ಹೃದಯ ಎಂತಹದ್ದು ಎಂದು ನಿನಗೆ ಅರ್ಥವಾಯಿತೆ. ಖಂಡಿತವಾಗ್ಲು ನಿಮ್ಮಿಂದ ನನಗೆ ಈ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ಸಿಕ್ಕಿದೆ. ನಾ ಕಂಡ ಕನಸುಗಳೆಲ್ಲವೂ ನನಸಾಗಿದೆ. ನೋಡಿ, ಆ ಭಿಕಾರಿಯೊಂದಿಗೆ ಮುರುಕಲು ಮನೆಯಲ್ಲಿ ತಿರುಕಳಂತೆ ಬದುಕಬೇಕಾಗಿದ್ದ ನನ್ನನ್ನು ಈ ಅರಮನೆಗೆ ಕರ್ಕೊಂಡು ಬಂದು ಅರಸೇನಾಗೆ ಮಾಡಿದ್ರ. ಖಂಡಿತವಾಗ್ಲೂ ಬತ್ತಿ ಹೋದ ನನ್ನ ಜೀವನದಲ್ಲಿ ಮತ್ತೆ ಪ್ರೀತಿಯ ಸೆಳೆಯನ್ನು ಹರಿಸ್ಬಿಟ್ಟಿದ್ದೀರ ನೀವು. ಈ ಜೀವನದಲ್ಲಿ ಬದುಕೋದಾದರೆ ನಿಮ್ಮೊಂದಿಗೆ ಬದುಕ್ತೀನಿ.
ಕೊನೆಯವರೆಗೂ ನನ್ನ ಕೈ ಬಿಡದೆ ಕಾಪಾಡ್ತೀರ ತಾನೆ? ತುಂಬಿದ ಯೌವನದ ಸುಂದರಿಯೊಂದಿಗೆ ಮುದ್ದಾಡಲು, ರಸಪುರಿ ಮಾವಿನ ಹಣ್ಣಿನಲ್ಲಿ ಮಧು ಸವಿಯಲು, ರಂಬೆಯೊಡನೆ ಪ್ರೇಮ ಸಾಮ್ರಾಜ್ಯದಲ್ಲೂ ಮೈ ಮರೆಯಲು 4 ಕೋಟಿ ಪುಣ್ಯ ಮಾಡಿರುವೆ. ನಿನ್ನ ಗಂಡನನ್ನು ನೀ ಹೊರಗಟ್ಟಿದ ದಿನವೇ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ನನ್ನ ಮಡದಿಯನ್ನಾಗಿ ಮಾಡಿಕೊಳ್ಳುವನೇ ಹೊರತು ನಿನ್ನನ್ನು ಹೊರಹಾಕುವುದಿಲ್ಲ. ಅಂತಹ ನೀಚ ಮನುಷ್ಯನೂ ನಾನಲ್ಲ. ನೋಡಿ, ಹಾಲನ್ನು ಕುಡಿಯೋದನ್ನು ಬಿಟ್ಟು ಮಜ್ಜಿಗೆ ಕುಡಿಯೋದಕ್ಕೆ ನನಗೆ ಮನಸ್ಸಿಲ್ಲ. ಅವನು ತಾಳಿ ಕಟ್ಟಿದ್ದಾನೆ ಅಂತ ನನ್ನ ಗಂಡನಾಗಿದ್ದಾನೆ ವಿನಃ ಈ ನನ್ನ ದೇಹಕ್ಕಲ್ಲ, ಮನಸ್ಸಿಗೆ ಅವನ ನನ್ನ ಗಂಡ ಆಗಿಲ್ಲ. ಸಮಯ ಬಂದಾಗ ಅವನು ಕಟ್ಟಿರೋ ಈ ತಾಳನ್ನ ಕಿತ್ತೊಗೆದು ಅವನನ್ನು ಮನೆಯಿಂದಲೇ ಹೊರ ಹಾಕ್ಬಿಡ್ತೀನಿ. ಕೊನೆಯವರೆಗೂ ನೀವೇ ನನ್ನ ಗಂಡ, ನಾನು ನಿಮ್ಮ ಹೆಂಡತಿ. ನಿಮ್ಮಿಂದ ಸಿಕ್ಕಿದೆ ನನಗೆ ಸ್ಥಿರವಾದ ಸುಖ ಶಾಂತಿ. ಆಹಾ, ಈ ವಿಧುರನ ಜೀವನ ನಿನ್ನಿಂದ ಮಧುರವಾಗಿದೆ. ವಸಂತ ಕಾಲ ಮರಳಿ ಬಂದಿದೆ. ಹೊಸ ಉಲ್ಲಾಸ ಹುಕ್ಕುತ್ತಿದೆ. ಹಗಲಿರುಳು ನಿನ್ನೊಡನೆ ಕೂಡಿರಲು ಜೀವ ಬಯಸುತ್ತಿದೆ. ರೂಪ, ನೀನಿಂದ ನಿಜವಾಗಿಯೂ ನನ್ನ ಹೆಂಡತಿಯಾದೆ. ತೆಗೆದುಕೋ ಬೀಗದ ಕೈಗಳನ್ನು. ಇಂದಿನಿಂದ ನನ್ನ ಸಮಸ್ತ ಆಸ್ತಿಗೆ ನೀನೇ ಹಕ್ಕುದಾರಳು. ನಾನಿನ್ನ ಸೇವಕನಂತೆ ನಡೆದುಕೊಳ್ಳುವೆ. ನಿತ್ಯ ನಿನ್ನ ಕೈಯಾರೆ ಸೆರೆ ಕುಡಿಸಿ ಹಾಡಿ ಕುಣಿದು ನನ್ನ ಮನ ರಂಜಿಸು. ನೀವು ಬಯಸಿದ ಕುಡಿಸುವೆ, ಸಾಕೆನಷ್ಟು ಹಾಡುವೆ. ನೀವು ಕರೆದಾಗೆಲ್ಲ ನಿಮ್ಮ ಬಾಹುಬಂಧದಲ್ಲಿ ಬಿಗಿದಪ್ಪಿ ನಿಮಗೆ ಸುಖ ನೀಡುವೆ. ನೀವೇ ನನ್ನ ಬಾಳಿನ ಆಸರೆ. ನಾವಿಬ್ರು ಆ ನೀರಿನಲ್ಲಿ ಮೀನಿನಂತೆ ಈಜಾಡೋಣ, ಹಕ್ಕಿಯಂತೆ ಆಕಾಶದಲ್ಲಿ ಹಾರಾಡೋಣ. ಮಂಜು ನಾನಾದರೆ ಹುಲ್ಲು ನೀವಾಗಿ, ಭೂಮಿ ನಾನಾದರೆ ಸಾಗರ ನೀವಾಗಿ, ಬಾನು ನಾನಾದರೆ ಆ ಚಂದಿರ ನೀವಾಗಿ. ಜೀವನದ ಕೊನೆವರೆಗೂ ರಾಜ ಮಹಾರಾಣಿಯಂತೆ ನಾವಿಬ್ಬರು ಸ್ವರ್ಗಲೋಕದಲ್ಲಿ ತೇಲಾಡೋಣ. ಈ ಲೋಕವನ್ನು ಮರೆಯೋಣ. ಬಾ ನನ್ನ ರಸ. ಬಾರೇ ನನ್ನ ರಂಬೆ.
ಪೂಜಿಸಿದ ದೇವರಿಲ್ಲವೆಂದೆ, ನಿಮ್ಮನ್ನು ಕೈ ಹಿಡಿಯಲು ಪೂಜಿಸಿದ ದೇವರಿಲ್ಲವೆಂದು, ನನ್ನ ತಮ್ಮನಿಂದ ನಿನ್ನ ಶೀಲ ಹಾಳಾಗುತ್ತಿತ್ತೆಂದು ಗರತಿಯಂತೆ ಮಾತನಾಡಿ ನನ್ನನ್ನು ಮನೆಯಿಂದ ಹೊರತಂದ ನೀನು ಆದರ್ಶ ಹೆಣ್ಣೆಂದು, ನನ್ನ ಹೆಂಡತಿ ದೇವತೆ ಎಂದು ಇದು ತಟ್ಟು ಹೇಳಿಕೊಳ್ಳುತ್ತಿದ್ದ ನನಗೆ ಎಂತಹ ದ್ರೋಹ ಮಾಡಿ ನನ್ನನ್ನು ಕೊಲೆ ಮಾಡಿಬಿಟ್ಟೆಯಲ್ಲೇ ಪಾಪಿ. ನನಗೆ ಮೋಸ ಮಾಡಿ ನನ್ನನ್ನು ನಡು ನೀರಿನ ಕೈಬಿಟ್ಟ ನಿನ್ನನ್ನು ಕೊಂದು ಹಾಕಿದಾಗಲೇ ನನ್ನ ಮುಚ್ಚ ಬಾಯ್ನ. ಅಲ್ಲ, ನಿನ್ನ ಜೊತೆಯಾಗಿ ನನ್ನ ಜೀವನದಲ್ಲಿ ಬಾಳ್ತೀನೋ ಇಲ್ಲೋ ಅಂತ ಒಂದ್ಸತಿ ಆದ್ರೂ ಯೋಚನೆ ಮಾಡ್ತೀನೋ ನೀನು? ನನ್ನನ್ನು ನಂಬಿ ಸುಂದರವಾದ ಹೆಂಡತಿಯಾಗಿ ಬಂದಿದ್ದಾಳಂತ ಮದುವೆಯಾಗಿ ತಾಳಿ ಕಟ್ಟಿದೆಯಲ್ಲ, ಅದೇ ನೀನು ಮಾಡಿರೋ ದೊಡ್ಡ ತಪ್ಪು. ದೂರ ನಿಲ್ಲು ಪಾಪಿ. ಹೆಂಡತಿಯ ಆಸೆ ಆಕಾಂಕ್ಷೆಗಳನ್ನು ಪೂರೈಸಲಾಗದ ದರಿದ್ರ ನೀನು. ಅವಳ ಮೇಲೆ ದೌರ್ಜನ್ಯ ಮಾಡುವೆಯ? ಇಂತಹ ಸೊಗಸಾದ ಹೆಣ್ಣನ್ನು ಕಟ್ಟಿಕೊಂಡು ಕಷ್ಟ ಕೊಡುತ್ತಿರುವೆ ಏಕೆ? ನಿನಗೆ ಅವಳು ಹೆಂಡತಿಯೂ ಅಲ್ಲ, ನಿನಗೆ ಅವಳ ಮೇಲೆ ಯಾವ ಹಕ್ಕೂ ಇಲ್ಲ. ಬಣ್ಣದ ಮಾತುಗಳಿಂದ ಇವಳನ್ನು ಮರಳು ಮಾಡಿ ನನ್ನ ಸಂಸಾರಕ್ಕೆ ವಿಷ ಬೆರೆಸಿದೆಯಲ್ಲ. ನಾ ಕಟ್ಟಿದ ತಾಳಿ ಇವಳ ಕುತ್ತಿಗೆಯಲ್ಲಿ ಎಲ್ಲಿಯವರೆಗೂ ಇರುತ್ತದೆಯೋ ಅಲ್ಲಿಯವರೆಗೂ ಇವಳ ಮೇಲೆ ನನ್ನ ಹಕ್ಕು ಇರುತ್ತದೆ. ಆದರ ಮಾಡಿದ ಈ ಹೆಣ್ಣನ್ನು ಕಡಿದು ಹಾಕಿ ರೋಷ ತೀರಿಸಿಕೊಳ್ಳುವಷ್ಟು ಶಕ್ತಿ ನನ್ನಲ್ಲಿದೆ. ಲೇ ನಂಜಿನ ನಾಲಿಗೆಯ ವಿಷದೊಡಲಿನ ಹಾವಿನಂತಹ ಕ್ರೂರ ಹೆಣ್ಣೆ, ನಾನೇನು ನಿನಗೆ ಕೆಡಕು ಮಾಡಿದ್ದೆ? ನೀನೇ ನನ್ನ ಸರ್ವಸ್ವವೆಂದೆ. ತಂದೆ ತಾಯಿಯರಂತಹ ಅಣ್ಣ ಅತ್ತಿಗೆಯರನ್ನು, ಜೀವಕ್ಕೆ ಜೀವ ಕೊಡುವ ತಮ್ಮಂದಿರನ್ನು ನಿನ್ನ ಮಾತು ಕೇಳಿ ಅಗಲಿ ಬಂದೆ. ನೀನೇ ನನ್ನ ಬಾಳಲ್ಲಿ ಶಾಶ್ವತವೆಂದೆ. ನೀನು ನನ್ನ ಸರ್ವಸ್ವವೆಂದು ತಿಳಿದೆ. ನನಗಿಂತಹ ದ್ರೋಹ ಮಾಡಿ ನನಗೆ ಅನ್ಯಾಯ ಮಾಡಿಬಿಟ್ಟೆಯಲ್ಲ. ನಾನು ಮಾಡಿರುವ ತಪ್ಪೇನು? ತಪ್ಪು? ಏಯ್, ಕಲಿತಿರೋ ಹುಡುಗಿನ ಮದ್ವೆ ಆಗ್ತಾ ಇದೆಯಾ? ಮುಂದೆ ಅವನ ಜೊತೆ ಜೀವನ ಮಾಡ್ತಾಳೋ ಇಲ್ಲ ಅಂತ ಯೋಚನೆ ಮಾಡಬಾರ್ದೇನೋ? ಬ್ಲಾಡಿ ಫೂಲ್. ನನ್ನ ಒಪ್ಪಿಗೆ ಇಲ್ಲದೆ ನನ್ನ ತಂದೆ ಮಾತನ್ನ ಕೇಳಿ ಕಟ್ಟಿದಿಲ್ಲ ತಾಳಿ. ಇದೇ ಕಾರಣ ನೀನು ಮಾಡಿರೋ ದೊಡ್ಡ ತಪ್ಪು. ನಿನ್ನ ಸುಂದರ ರೂಪಕ್ಕೊಂದು ಬೆಂಕಿ ಹತ್ತಲಿ. ನನ್ನ ಅತ್ತಿಗೆ ತಮ್ಮಂದಿರು ಮೊದಲೇ ನಿನ್ನೊಡನೆ ಮದುವೆ ಬೇಡವೆಂದರು. ಆದರೆ ನಿಮ್ಮಪ್ಪ ನೀನು ಮನಸಾರೆ ಒಪ್ಪಿರುವೆ ಎಂದು ಹೇಳಿ ನನ್ನನ್ನು ಒತ್ತಾಯ ಮಾಡಿದ್ದಂದರೆ ನಾನು ನಿನ್ನನ್ನು ಮದುವೆಯಾಗಲು ಒಪ್ಪಿದನೆ ಹೊರತು ನಿನ್ನ ಸೌಂದರ್ಯಕ್ಕಾಗಿ ಅಲ್ಲ. ಅಹಂಕಾರದ ಹೆಣ್ಣೆ, ಸತ್ತ ಮೇಲೆ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಈ ದೇಹಕ್ಕೆ ಬಣ್ಣದ ಚರ್ಮ ಶಾಶ್ವತವಲ್ಲ. ನಡತೆ ಶ್ರೀಮಂತಿಕೆಯ ಗುಣವೊಂದೇ ಶಾಶ್ವತ. ಇದೊಂದೇ ಉಳಿಯುವುದು ಕೊನೆ ತನಕ. ಮುಚ್ಚ ಬಾಯ್ನ. ನಿನ್ನ ವೇದಾಂತದ ಮಾತು ನನಗೆ ಬೇಕಾಗಿಲ್ಲ. ನಿನ್ನ ಮದುವೆ ಆಗದೆ ಹೋದ್ರೆ ವಿಷ ಕುಡಿದು ಸಾಯ್ತೀನಿ ಅಂತ ಹೆದರಿಸಿದ ನನ್ನ ಅಪ್ಪ. ಆ ನನ್ನ ಅಪ್ಪನ ಮಾತಿಗೆ ಹೆದರಿ ನೀನು ಕಟ್ಟಿರೋ ತೋಳು ನನ್ನ ಕತ್ತನ ಒಪ್ಪಿದೆ ವಿನಃ ನಿನ್ನ ಮನಸಾರೆ ಮೆಚ್ಕೊಂಡು ನಾನೇ ನಿನ್ನ ಮದುವೆ ಆಗಿಲ್ಲ. ವಿಧಿ ಆಟ ತಪ್ಪಿಸಲಾಗದಿದ್ದರಿಂದ ಪಾಲಿಗೆ ಬಂದದ್ದು ಪಂಚಾಮೃತವೆಂದು ತಿಳಿದೆ. ವಿದ್ಯಾವಂತಳಾದ ನೀನು ದೊಡ್ಡ ಮನಸ್ಸು ಮಾಡಿದ್ದರೆ ಈ ಸಮಾಜದಲ್ಲಿ ನಿನಗೆ ದೊಡ್ಡ ಗೌರವ ಸಿಗುತ್ತಿತ್ತು. ನನ್ನ ಬದುಕು ಬಂಗಾರವಾಗುತ್ತಿತ್ತು.
ಮುಚ್ಚ ಬಾಯ್ನ.